ವೆಲ್ಕಮ್ ಬ್ಯಾಕ್. ಪುತ್ತೂರಿನಲ್ಲಿ ಬಿಜೆಪಿ ಯುವ ಮುಖಂಡನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಲಾಗಿದೆ. ಬೆಳ್ಳಾರೆಪೇಟೆಯಲ್ಲಿ ಅಪರಿಚಿತ ತಂಡದಿಂದ ದಾಳಿ ನಡೆಸಲಾಗಿದ್ದು ಯುವ ಮುಖಂಡ ಸಾವನ್ನಪ್ಪಿದ್ದಾನೆ. ಪುತ್ತೂರಿನ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಯಾದಂತಹ ದುರ್ದೈವಿ. ಬೈಕ್ನಲ್ಲಿ ಬಂದಿದ್ದ ಅಪರಿಚಿತ ತಂಡದಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕೇರಳ ನೋಂದಣಿ ಸಂಖ್ಯೆ ಹೊಂದಿದ್ದಂತಹ ಬೈಕ್ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಪುತ್ತೂರು ನಗರದ ಎಲ್ಲ ಅಂಗಡಿಗಳನ್ನ ಪೊಲೀಸರು ಮುಚ್ಚಿಸಿದ್ದಾರೆ. ಬೆಳ್ಳಾರಿಯಲ್ಲೂ ಎಲ್ಲ ಅಂಗಡಿಗಳು ಬಂದ್ ಆಗಿದೆ. ಬೆಳ್ಳಾರಿಯಲ್ಲಿ ವಾರದ ಹಿಂದೆ ನಡೆದಿದ್ದ ಕೊಲೆಯೇ ಇದಕ್ಕೆ ಕಾರಣ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮಸೂದ್ ಅನ್ನುವ ಯುವಕನನ್ನ ಹೊಡೆದು ಕೊಂದಿದ್ದ ಯುವಕರ ತಂಡ ಅನ್ನುವಂಥದ್ದು ಈಗ ಮಾಹಿತಿ ಸಿಕ್ಕಿರುವಂತದ್ದು. ಪುತ್ತೂರಿನಲ್ಲಿ ಬಿಜೆಪಿ ಯುವ ಮುಖಂಡನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಲಾಗಿದೆ. ಬಳ್ಳಾರೆಪೇಟೆಯಲ್ಲಿ ಅಪರಿಚಿತ ತಂಡದಿಂದ ದಾಳಿ ನಡೆಸಲಾಗಿದ್ದು ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ಬಂದಿದ್ದಂತಹ ಅಪರಿಚಿತ ತಂಡದಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕೇರಳ ನೋಂದಣಿ ಸಂಖ್ಯೆ ಹೊಂದಿದ್ದಂತಹ ಬೈಕ್ ಅನ್ನ ಈ ಕೃತ್ಯಕ್ಕೆ ಬಳಸಲಾಗಿದೆ. ಪುತ್ತೂರು ನಗರದ ಎಲ್ಲ ಅಂಗಡಿಗಳನ್ನ ಸದ್ಯಕ್ಕೆ ಪೊಲೀಸರು ಮುಚ್ಚಿಸಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನ ಪೊಲೀಸರು ಈಗ ಬಂದ್ ಮಾಡಿಸಿದ್ದಾರೆ. ಬಟ್ ಬಳ್ಳಾರಿಯಲ್ಲಿ ಈ ಹಿಂದೆ ನಡೆದಿದ್ದಂತಹ ಕೊಲೆಗೆ ಈ ರೀತಿಯಾದಂತಹ ಘಟನೆ ನಡೆದಿದ್ಯಾ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಮಸೂದ್ ಅನ್ನುವ ಯುವಕನನ್ನ ಹೊಡೆದು ಕೊಂದಿದ್ದಂತಹ ಯುವಕರ ತಂಡವೇ ಈ ಕೃತ್ಯವನ್ನ ನಡೆಸಿದ್ಯಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಿತ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಿತ್, ಈಗ ಪುತ್ತೂರಿನ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಭೀಕರವಾಗಿ ಕೊಲೆಯಾಗಿದ್ದಾರೆ. ಈ ಕೊಲೆಗೆ ಕಾರಣ ಏನು? ಬಳ್ಳಾರಿಯಲ್ಲಿ ಒಂದು ವಾರದ ಹಿಂದೆ ನಡೆದಿದ್ದಂತಹ ಕೊಲೆಗೂ ಅಥವಾ ಈ ಕೊಲೆಗೂ ಏನಾದ್ರೂ ಲಿಂಕ್ ಇದೆಯಾ? ಮೇಲ್ಪತಿ ಒಂದು ಕೊಲೆ ಹಿಂದೆ ವಾರದ ಹಿಂದೆ ನಡೆದಿರುವಂತಹ ಮಸೂದ್ ಎನ್ನುವ ಯುವಕನ ಕೊಲೆಯ ಒಂದು ಸಾಧ್ಯತೆ ಇದೆ ಮತ್ತು ಈ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೈಗೊಳ್ಳುತ್ತಿದ್ದಾರೆ. ಸ್ಥಳೀಯರ ಮಾಹಿತಿ ಪ್ರಕಾರ ಇಂದು ಸುಮಾರು 7:30-8 ಗಂಟೆ ಸುಮಾರಿಗೆ ಪ್ರವೀಣ್ ಆತನ ಕೋಳಿ ಅಂಗಡಿಯಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಒಂದು ಬೈಕ್ ನಲ್ಲಿ ಬಂದಿರುವಂತಹ ಒಂದು 3 ಜನರ ತಂಡ ಈ ಒಂದು ಕೃತ್ಯವನ್ನು ನಡೆಸಿದೆ ಮತ್ತು ಈ ಬೈಕ್ ಕೇರಳ ಮೂಲದ್ದಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಓಕೆ ಅಜಿತ್, ಈಗ ಪೊಲೀಸರು ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ? ಯಾರಾದ್ರೂ ಶಂಕಿತ ಅನುಮಾನಾಸ್ಪದ ವ್ಯಕ್ತಿ ಏನಾದ್ರೂ ಸಿಕ್ಕಿದಾರಾ? ಹೇಗೆ? ಈಗಾಗಲೇ ಪೊಲೀಸರು ಬೆಳ್ಳಾರಿ ಹಾಗೂ ಇತರ ಎಲ್ಲ ಕಡೆಗಳಿಗೂ ಕೂಡ ನಾಕಾಬಂದಿಗಳನ್ನು ಹಾಕಿಕೊಂಡು ಈಗಾಗಲೇ ಆರೋಪಿಗಳನ್ನು ಬಂಧಿಸುವಂತ ಒಂದು ಕಾರ್ಯದಲ್ಲಿ ನಿರತರಾಗಿದೆ ಮತ್ತು ಪುತ್ತೂರಿನಲ್ಲಿ ಕೂಡ ಈ ಪೊಲೀಸರು ಈಗ ತನ್ನ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಮತ್ತು ಈ ಒಂದು ಈಗ ಸದ್ಯಕ್ಕೆ ಯಾರು ಈ ಕೃತ್ಯದಲ್ಲಿ ತೊಡಗಿದ್ದಾರೆ ಎನ್ನುವ ಮಾಹಿತಿ ಪೊಲೀಸರಿಗೆ ಕೂಡ ಲಭ್ಯವಾಗಿಲ್ಲ. ಅಜಿತ್, ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಲೂ ಸಿಕ್ಕಿದ್ಯಾ? ಆ ಬೈಕ್ ನಲ್ಲಿ ಬಂದಂತವ್ರು ಯಾರು, ಅವರ ಹಿನ್ನೆಲೆ ಏನು, ಅಥವಾ ಈ ಹಿಂದೆ ಬೇರೆ ಪ್ರಕರಣಗಳಲ್ಲಿ ಅವ್ರೇನಾದ್ರೂ ತೊಡಗಿದ್ರಾ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಈ ಒಂದು ಬೈಕ್ ನಲ್ಲಿ ಬಂದ ವ್ಯಕ್ತಿಗಳು ಯಾರು ಎನ್ನುವ ಮಾಹಿತಿ ಈಗಾಗಲೇ ಸದ್ಯಕ್ಕೆ ಗೊತ್ತಿಲ್ಲ. ಆದ್ರೆ ಮಸೂದ್ ಎನ್ನುವಂತ ಕೇರಳದ ಕಾಸರಗೋಡು ಮೂಲದವನಾಗಿದ್ದು ಈ ಒಂದು ಕೃತ್ಯಕ್ಕೆ ಪ್ರತೀಕಾರವಾಗಿ ಒಂದು ಕೃತ್ಯವನ್ನು ಓಕೆ, ಧನ್ಯವಾದಗಳು ಅಜಿತ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಯಾಗಿರುವಂತದ್ದು. ಬೆಳ್ಳಾರಿಯಲ್ಲೂ ಎಲ್ಲ ಅಂಗಡಿಗಳನ್ನ ಸದ್ಯಕ್ಕೆ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಬೈಕ್ನಲ್ಲಿ ಬಂದಿದ್ದಂತಹ ಅಪರಿಚಿತ ತಂಡದಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಪುತ್ತೂರಿನಲ್ಲಿ ಬಿಜೆಪಿ ಯುವ ಮುಖಂಡನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಕೊಲೆಗೈಯಲಾಗಿದೆ. ಪುತ್ತೂರಿನ ಬಿಜೆಪಿ ಯುವ ಮುಖಂಡ ಈಗ ಅನುಮಾನಾಸ್ಪದವಾಗಿ ಯಾರು ಕೂಡ ವ್ಯಕ್ತಿ ಸಿಕ್ಕಿಲ್ಲದೆ ಇರೋ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೈಕ್ನಲ್ಲಿ ಬಂದಿದ್ದಂತಹ ಅಪರಿಚಿತ ತಂಡದಿಂದ ಈ ಕೃತ್ಯವನ್ನ ಎಸಗಲಾಗಿರುವುದು. ಕೇರಳ ನೋಂದಣಿ ಸಂಖ್ಯೆಯನ್ನು ಹೊಂದಿದ್ದಂತಹ ಬೈಕ್ ಅನ್ನ ಈ ಕೃತ್ಯಕ್ಕೆ ಬಳಸಲಾಗಿದೆ. ಪುತ್ತೂರು ನಗರದ ಎಲ್ಲ ಅಂಗಡಿಗಳನ್ನ ಸದ್ಯಕ್ಕೆ ಪೊಲೀಸರು ಮುಚ್ಚಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಈಗ ಸರ್ಪಗಾವಲನ್ನ ಹಾಕಿದ್ದಾರೆ. ಬಳ್ಳಾರಿಯಲ್ಲೂ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿಸಿರುವಂತದ್ದು. ಬಳ್ಳಾರಿಯಲ್ಲಿ ಒಂದು ವಾರದ ಹಿಂದೆ ನಡೆದಿದ್ದಂತಹ ಕೊಲೆಯೇ ಇದಕ್ಕೆ ಕಾರಣನಾ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ಮಸೂದ್ ಅನ್ನುವ ಯುವಕನನ್ನ ಹೊಡೆದು ಕೊಂದಿದ್ರು ಯುವಕರ ತಂಡ. ಸೊ ಆ ಒಂದು ಕೊಲೆಗೂ ಈ ಒಂದು ಕೊಲೆಗೂ ಲಿಂಕ್ ಇದೆಯಾ ಅನ್ನುವಂಥದ್ದು ಈಗ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ.
ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ RC ನಾರಾಯಣ್ ಅವರು ಬಿಜೆಪಿ ಮುಖಂಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಈಗ ಬಿಜೆಪಿ ಮುಖಂಡನ ಕೊಲೆ ಆಗಿರುವಂತದ್ದು, ಇವಾಗ ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು, ಏನ್ ಕಾರಣ ಇರ್ಬೋದು? ನಮಗೆ ಗೊತ್ತಿರುವಂತೆ ಈ ಯುವ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಪ್ರವೀಣ್ ನೆಟ್ಟಾರು 16 ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡಿಕೊಂಡು ಬಂದವರು. ಆದ್ರೆ ಈ ರೀತಿಯ ಯಾವುದೇ ಕ್ಷುಲ್ಲಕ ವಿಚಾರಕ್ಕೆ ಮಾತಾಡುವಂತ ವ್ಯಕ್ತಿ ಅಲ್ಲ. ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿರೋದ್ರ ಬಗ್ಗೆ ಇನ್ನಷ್ಟು ತನಿಖೆಯಿಂದ ಗೊತ್ತಾಗ್ಬೇಕಷ್ಟೇ. ಆದ್ರೆ ಒಟ್ಟಾರೆಯಾಗಿ ಯುವಕ ಒಳ್ಳೆ ಹುಡುಗ ಮತ್ತು ಪ್ರಾಮಾಣಿಕವಾಗಿ ತನ್ನ ವ್ಯವಹಾರದ ಕಡೆ ಕೆಲಸ ನಿರ್ವಹಿಸಿದಂತ ವ್ಯಕ್ತಿ ಮತ್ತು ಪಾರ್ಟಿ ಕೆಲಸವನ್ನ ನಿಯತ್ತಾಗಿ ಮಾಡಿಕೊಂಡು ಬಂದಿದ್ದಾನೆ. ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗಿಯಾಗಿದ್ದುದು ನಾವು ಕಂಡಿದ್ದೇವೆ. ಕಳೆದ ಗೆಜ್ಜೆಗಿರಿ ಅನ್ನೋ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗುವಂತ ಸಂದರ್ಭದಲ್ಲಿ ಅನೇಕ ಬಾರಿ ಒಟ್ಟು ಸಂಘಟನಾತ್ಮಕವಾಗಿ ದುಡಿದಿರತಕ್ಕಂತ ಹುಡುಗ. ಈ ಕೊಲೆಯ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಗಳು ಬರ್ಬೇಕಷ್ಟೇ. ಆದ್ರೆ ಈಗಿರುವಂತ ಪರಿಸ್ಥಿತಿಯಲ್ಲಿ ಆ ಹುಡುಗ ಯಾವುದೇ ಈ ರೀತಿಯ ಕೆಲಸ ಕಾರ್ಯಗಳು ತೊಡಗಿಸಿಕೊಂಡವನಲ್ಲ. ಆದ್ರೆ ಒಂದಷ್ಟು ದೇಶ ಪ್ರೇಮವನ್ನು ಉಳಿಸಿಕೊಂಡಂತ ಒಬ್ಬ ಯುವಕ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.